ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್. ಸೊ ಈ ವಿಡಿಯೋ ಆಲ್ಮೋಸ್ಟ್ ನಾನು ರೆಕಾರ್ಡ್ ಮಾಡಬೇಕಾದ್ರೆ 12:30 ಆಗಿದೆ. ಸೊ ನನ್ನ ಕಣ್ಣು ನೋಡ್ತಾ ಇರ್ಬೋದು, ನಾನು ನಿದ್ದೆಯಿಂದ ಎದ್ದು ಮಾಡ್ತಾ ಇರೋದು. ಯಾಕೆಂತಾರೆ ಲಾಸ್ಟ್ ನಾನು ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಅದರಲ್ಲಿ ನಾನು ಮಾತಾಡಿಲ್ಲ, ಬ್ಯಾಕ್ಗ್ರೌಂಡ್ ವಾಯ್ಸ್ ಮ್ಯೂಸಿಕ್ ಹಾಕಿ ಜಸ್ಟ್ ನಿಮ್ಮ ಲೈಫಲ್ಲಿ ನಿಮ್ಮ ಮೋಸ ಮಾಡಿದವ್ರಿಗೆ ಅಥವಾ ನಿಮ್ಮ ಎಕ್ಸ್ಗೆ ಶನಿಯಿಂದ ಒಂದು ಮೆಸೇಜ್ ಇದೆ ಅಂತ ತುಂಬ ಜನ ಡಿ ಎಮ್ ಮಾಡಿದ್ದೀರ, ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿದ್ರೆ. ನಂಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಾನು ಲೈಕ್ ಆದರೂ ಕೊಟ್ಟಿದ್ದೀನಿ. ಎಷ್ಟೊಂದು ಟೈಮ್ ನಾನು ಇನ್ನೂ ರಿಪ್ಲೈ ಮಾಡಿಲ್ಲ. ಎಷ್ಟೊಂದು ಜನ ನಾನು ಅಬ್ಸರ್ವ್ ಮಾಡೋದ್ರಲ್ಲಿ ದೇವ್ರನ್ನ ಬೈತಾ ಇದ್ದೀರಾ. ಆ್ಯಂಡ್ ಈವನ್ ಸೊ ನೀವು ಅವ್ರಿಗಿನ್ನ ಕರ್ಮ ತಟ್ಟಿಲ್ಲ, ಸೊ ಅವರೆಲ್ಲ ಚೆನ್ನಾಗಿದ್ದಾರೆ, ನನ್ನ ಲೈಫಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅಂತ ಇದ್ದೀರಾ. ಬಟ್ ಎರಡನ್ನೂ ನಂಗೆ ಸಡನ್ಲಿ ವಿಡಿಯೋ ಮಾಡಬೇಕು ಅಂತ ಅನಿಸ್ತು, ನಿದ್ದೆಯಿಂದ ಎದ್ದು ಮಾಡ್ತಾಯಿದ್ದೀನಿ. ಇದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದು ದೇವರಿಂದನೇ ನಿಮಗೆ ಬರ್ತಾ ಇರೋ ಮೆಸೇಜ್. ನಿಮಗೆ ದೇವ್ರನ್ನ ಬೈಯೋದಕ್ಕೆ ಯಾವುದೇ ಕಾರಣಕ್ಕೂ ಅಧಿಕಾರ ಇಲ್ಲ. ಯಾಕೆಂದರೆ ಲೈಫಲ್ಲಿ ನೀವು ಮಾಡ್ಕೊಂಡಿರೋ ಚಾಯ್ಸ್ಗಳೋದಿಲ್ಲ. ನೀವು ಯಾರನ್ನೇ ಆಗಲಿ ಲೈಫಲ್ಲಿ, ಈಗ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವ್ಯಕ್ತಿ ನಿಮ್ಗೆ ಮೋಸ ಮಾಡಿದ್ದಾರೆ, ಆ್ಯಂಡ್ ಈವನ್ ನಿಮ್ಮ ಪ್ರೆಸೆಂಟ್ ಕರಿಯರ್ ಇಲ್ಲ, ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ಲೈಫಲ್ಲಿ ಏನೇ ಆಗಿರಲಿ ಒನ್ ಟೈಮ್ ಥಿಂಕ್ ಮಾಡಿ, ಅದು ನಿಮ್ಮ ಚಾಯ್ಸು. ನೀವು ತೋರಿಸಿದಂಥ ಕಾನ್ಫಿಡೆನ್ಸ್, ನೀವು ಆಗ್ತಂಥ ವರ್ಕ್ ಇವತ್ತು ನಿಮಗೆ ಆ ರಿಸಲ್ಟ್ ತೋರಿಸಿದೆ. ಸೊ ನೀವು ಸ್ಟಾರ್ಟಿಂಗ್ ಲೈಫಲ್ಲಿ ಯಾವುದೇ ವಿಷಯ ಆಗಿರಲಿ, ಏನೇ ಆಗಿರಲಿ, ಸೊ ಅದು ನನ್ನ ಲೈಫಲ್ಲಿ ಇದ್ದರೆ, ಆ ವ್ಯಕ್ತಿ ನನ್ನ ಲೈಫಲ್ಲಿ ಬಂದರೆ, ಈ ವರ್ಕ್ ನಾನು ಜಾಯಿನ್ ಆದರೆ, ಅಥವಾ ಈ ದಾರಿ ನಾನು ತುಳಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ನೀವೇ ಅನ್ಕೊಂಡ್ರಿ. ಲೇಟರ್ ಏನಾಯಿತು, ಸೊ ಅಲ್ಲ ನಡೀತಾ ಇರೋ ಸುಳ್ಳು ಅಂತ ಗೊತ್ತಾಯಿತು. ಎಮೋಷ್ನಲಿ ನೀವು ಮೂವ್ ಆನ್ ಆದ್ರಿ, ಬಟ್ ಫಿಸಿಕಲಿ ಅಲ್ಲೇ ಇದ್ದೀರಾ. ಬಟ್ ಈಗ ನಿಮ್ಮ ಎನರ್ಜಿ ದೇವರು ಎಲ್ಲ ತೋರಿಸಿದ್ದಾನೆ, ಅವ್ರು ಸರಿ ಇಲ್ಲ, ಕಿತ್ತೋದವರು, ಅವರಿಂದ ಮೂವ್ ಆನ್ ಆಗಿ. ಬಟ್ ನೀವು ಮತ್ತೆ ಏನು ಮಾಡ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಲೈಫಲ್ಲಿ ನಾನು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು, ನೀವು ಹಳೇದರಲ್ಲೇ ಕೂತ್ಬಿಟ್ಟಿದ್ದೀರ. ಒಂದೇನಂತಾರೆ ಸ್ಟಕ್ ಆಗಿದ್ದೀರ, ನನಗೆ ಕರೆಕ್ಟಾಗಿ ವರ್ಡ್ಗಳು ಹೇಳೋಕ್ಕಾಗ್ತಾ ಇಲ್ಲ. ಸೊ ನೀವು ತುಂಬ ಸ್ಟಕ್ ಆಗಿದ್ದೀರ. ನಿಜವಾಗ್ಲೂ ನನಗೆ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನಗೆ ಮೆಸೇಜ್ ಡೆಲಿವರ್ ಮಾಡ್ಬೇಕಾದ್ರೆ ಅಷ್ಟು ಕೋಪ ಇತ್ತು. ದೇವ್ರು ನಿಮ್ಮ ಮೇಲೆ ಆ್ಯಕ್ಚುಲಿ ಕೋಪ ಮಾಡ್ಕೊಂಡಿದ್ದಾನೆ. ನೀವು ಏನು ಗೊತ್ತಾ, ಈಗ ಹೀಲ್ ಆಗಿರ್ತಾರಲ್ಲ ಅವ್ರನ್ನ ಹೋಗಿ ಕೇಳಿ ಅಂತಂದರೆ, ಲೈಫಲ್ಲಿ ತುಂಬ ನೊಂದು ಬೆಂದು ಮೂವ್ ಆನ್ ಆಗಿರ್ತಾರಲ್ಲ, ಅವ್ರಿಗೆ ಲೈಫಲ್ಲಿ ಹೊಸ ವ್ಯಕ್ತಿ ಬರಲಿ ಅಂತ ಕಾಯ್ತಾ ಇರ್ತಾರೆ. ಅಂಥವ್ರಿಗೆ ಗೊತ್ತಿರುತ್ತೆ. ಸೊ ನೀವು ಈಗ ಇನ್ನೂ ಹೀಲ್ ಆಗಿಲ್ಲ, ನೀವು ಹಳಬ್ರಿಗೆ ಇನ್ನೂ ಅಂಟ್ಕೊಂಡು ಕೂತಿದ್ದೀರ. ಸೊ ಜೀವನ ಯಾವಾಗ್ಲೂ ಚೆನ್ನಾಗಿರುತ್ತೆ, ಬಟ್ ನಾವು ಯಾರಿಗೂ ಅಂಟ್ಕೊಳ್ಬಾರ್ದು. ಇದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರೋಕ್ಕೆ, ನಾನು ಆಲ್ರೆಡಿ ಎಷ್ಟೊಂದು ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಬಟ್ ನಿಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಬಿಟ್ಟೋಗಿರೋರು, ಮೋಸ ಮಾಡಿರೋರು ಅವರೇ ಬೇಕು. ಇಲ್ಲಿ ನೋಡಿ, ನಿಮ್ಮ ಸುತ್ತಮುತ್ತ ನಡೆದಿರೋ ಗಾಸಿಪ್ಸು, ಅಮೌಂಟ್ ವಿಚಾರದಲ್ಲಾಗಿರಲಿ, ನಿಮ್ಮ ಮನೆಯವರೇ ನಿಮಗೆಲ್ಲ ಬೆಂಚೂರಿ ಹಾಕಿದ್ದಾರೆ ಎಷ್ಟೊಂದು ಜನಕ್ಕೆ. ಸೊ ಯು ನೋ ಎವ್ರಿಥಿಂಗ್. ಈ ವಿಡಿಯೋ ಹಾಕೋದು ಬೇಡ, ಬಟ್ ನೀವು ಮತ್ತೆ ತಪ್ಪು ಮಾಡ್ತಾ ಇದ್ದೀರಾ. ಸೊ ಈ ವಿಡಿಯೋ 3 ಮಿನಿಟ್ ಮೇಲೆ ಹೋಗ್ಬೋದು ಅನಿಸುತ್ತೆ. ಸೊ ನನ್ನ ಫಾಲೋ ಮಾಡಿದರೆ ಮಾತ್ರ ಅದು ಕಂಪ್ಲೀಟ್ ನಿಮ್ಗೆ ಮೆಸೇಜ್ ಸಿಗುತ್ತೆ. ಯಾಕೆಂದರೆ ಇನ್ಸ್ಟಾಗ್ರಾಮ್ 3 ಮಿನಿಟ್ ಮೇಲೆ ಯಾರು ಫಾಲೋ ಮಾಡಿಲ್ಲ ಅವ್ರಿಗೆ ವಿಡಿಯೋ ತೋರಿಸಲ್ಲ. ಇದು ಗೊತ್ತಿಲ್ಲ ನೀವು ಯಾವ ರೀತಿ ತಗೊಳ್ತೀರ ಏನು ಅಂತ. ಒಂದು, ನೀವು ನಿಮ್ಮ ಲೈಫಲ್ಲಿ ಏನೇನಾಗಿದೆ, ಗಾಡ್ ಶನಿನೇ ಮತ್ತೆ ನನಗೆ ಇಲ್ಲಿ ಮೆಸೇಜ್ ಕೊಡ್ತಾ ಇರೋದು. ಮತ್ತೆ ಒಂದು ಕಾರ್ಡ್ ಬೀಳ್ತು ಶಫಲ್ ಮಾಡಬೇಕಾದ್ರೆ, ಮತ್ತೆ ನೀವು ಅದೇ ಆದಿ ಹಿಡಿದ್ರೆ ಬೇರೆಯವ್ರಿಗೆ ಕೆಟ್ಟದಾಗೋದು, ಅವ್ರ ಪಾಪದ ಕೂಡ ತುಂಬಿದಾಗ ಹಾಗೇ ಆಗುತ್ತೆ. ಬಟ್ ನೀವು ಈ ರೀತಿ ಆಗ್ತಿರೋ ನೋಡಿ. ಸೊ ನೀವು ಹುಟ್ಟಿರೋದೇ, ನೀವು ಪಾಸ್ಟ್ ಲೈಫಲ್ಲಿ ಮಾಡಿರೋ ಎಷ್ಟೊಂದು ಕರ್ಮಗಳನ್ನ ನೀವೀಗ ಅನುಭವಿಸ್ತಾ ಇದ್ದೀರ. ಒನ್ ಟೈಮ್ ಆಯ್ತಲ್ವ, ಮೂವ್ ಆನ್ ಆಗಿ, ನಿಮ್ಮ ಮುಂದೆ ಒಳ್ಳೇದಾಗುತ್ತೆ. ಬಟ್ ಅದಕ್ಕೆ ಅದೇಂತಕ್ಕೆ ಅಷ್ಟೊಂದು ನೀವು ಅಟ್ಯಾಚ್ ಆಗಿರೋ ಅಂತ ಗೊತ್ತಾಗ್ತಿಲ್ಲ. ಬಟ್ ನೀವು ಮತ್ತೆ ಅದೇ ವ್ಯಕ್ತಿಗಳಿಗೆ ಹೋದರೆ ಮತ್ತೆ ನಿಮ್ಮ ಬೆನ್ನಿಗೆ ಚೂರಿ ಆಗ್ತಾರೆ. ಅದೊಂದು ಡೈರೆಕ್ಟ್ ಮೆಸೇಜ್ ಇದೆ. ಅವ್ರ ಲೈಫಲ್ಲಿ ಏನೋ ಪಾಪ ಕಾಡುತ್ತೆ ಅಂತ ಅಂದ ತಕ್ಷಣ ಸಡನ್ನಾಗಿ ನಿಮ್ಮ ಲೈಫ್ ಚೇಂಜ್ ಆಗಲ್ಲ. ನಿಮ್ಮಲ್ಲೂ ಕೆಲವೊಂದು ಇರುತ್ತೆ. ನೀವು ಬೇಕು ಅಂತ ಮಾಡಿರೋ ಚಾಯ್ಸ್ನ ದೇವ್ರು ಬೈಬೇಡಿ ದಯವಿಟ್ಟು. ಕೊನೆ ಕಾರ್ಡ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫಲ್ಲಿ ಒಳ್ಳೇದಾಗೋದು ಖಂಡಿತ ಒಳ್ಳೇದಾಗುತ್ತೆ, ಬಟ್ ಸ್ಲೋ ಎನರ್ಜಿನೇ ಇದೆ. ಯಾಕೆಂದರೆ ಪೆಂಟಕಲ್ಸ್ ಅಂದರೆ ಅರ್ತ್ ಎನರ್ಜಿ, ಅರ್ತ್ ರೆಪ್ರೆಸೆಂಟ್ ಶನಿ, ಆಲ್ವೇಸ್ ಸ್ಲೋ ಅಂತಂದರೆ. ಬಟ್ ಈಗ ಮಾಡಿರೋ ತಪ್ಪನ್ನ ಮತ್ತೆ ಮಾಡಬೇಡಿ. ಸೊ ಈ ವಿಡಿಯೋ ನಾನು ಮಿಡ್ನೈಟಲ್ಲಿ ನಾನು ನಿದ್ದೆ ಗೆಡ್ಸ್ಕೊಂಡು ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಎಷ್ಟೊಂದು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ ಡಿ ಎಮ್ಗೆ ಅಂತ ನಾನು ಮಾಡಿದ್ದೀನಿ. ಆ್ಯಂಡ್ ಮೇ ಬಿ ನೀವು ನಂಬಿರೋ ದೇವರು ಶನಿಯಿಂದನೂ ಈ ಮೆಸೇಜ್ ಇರ್ಬೋದು. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.